ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜೈಭಾರ್ಗವ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸುವರ್ಣ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಬೆಂಗಳೂರು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಅಶೋಕ ಹಾರನಹಳ್ಳಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮ್ಮೇಳನವು ಕೇವಲ ವಿಪ್ರ ಸಮುದಾಯದ ಸಮ್ಮೇಳನವಾಗಿ ಕಾಣುತ್ತಿರಲಿಲ್ಲ. ಸರ್ವೇ ಜನ ಸುಖಿನೋ ಭವಂತು, ಬ್ರಹ್ಮತೇಜೋ ಬಲಂ ಎಂಬ ವಾಕ್ಯಕ್ಕೆ ನಿದರ್ಶನವಾಗಿತ್ತು. ಈ ಸಮ್ಮೇಳನಕ್ಕೆ ಆಗಮಿಸಿದ್ದ 5 ಲಕ್ಷಕ್ಕಿಂತ ಹೆಚ್ಚಿನ ವಿಪ್ರ ಬಾಂಧವರು, 16ಕ್ಕಿಂತ ಹೆಚ್ಚಿನ ಪೀಠಾಧಿಪತಿಗಳು ಮತ್ತು ಮಠಾಧಿಪತಿಗಳು, ಕರ್ನಾಟಕದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ವಿಪ್ರ ಬಾಂಧವರು, ಒಂದೇ ವೇದಿಕೆಯಲ್ಲಿ ವಿರೋಧ ಪಕ್ಷದವರು ಮತ್ತು ರಾಜಕಾರಣಿಗಳು ಬ್ರಾಹ್ಮಣತ್ವದ ಮೌಲ್ಯಗಳನ್ನು ಕೊಂಡಾಡಿದರು. ಚಂದ್ರಗುಪ್ತನನ್ನು ರೂಪಿಸಿದ್ದು ಬ್ರಾಹ್ಮಣ, ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿಸಿದ್ದು ಬ್ರಾಹ್ಮಣ. ಆದರೆ ಏಕೆ ಈ ಬ್ರಾಹ್ಮಣ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತಿದ್ದಾನೆ? ಧರ್ಮ ಉಳಿದರೆ ದೇಶ ಉಳಿಯಬೇಕಾದರೆ ಈ ಬ್ರಾಹ್ಮಣತ್ವ ಉಳಿಯಲೇಬೇಕು. ಆವಾಗಲೇ ಸರ್ವೇ ಜನ ಸುಖಿನೋ ಭವಂತು ಎಂಬ ನಾದ ನಿನಾದವು ಸಮೃದ್ಧಿಯಾಗಿ ಉತ್ತಮ ಪ್ರಜೆಯಾಗಿ ರೂಪಿಸಿಕೊಳ್ಳುತ್ತದೆ. ಬ್ರಾಹ್ಮಣ ಜಾತಿಯಲ್ಲ, ಅದು ವರ್ಣ. ರಾಜಕೀಯ ಕಾರಣಕ್ಕೋ ಇಲ್ಲ ಷಡ್ಯಂತ್ರಕ್ಕೋ ಈ ಬ್ರಾಹ್ಮಣ ಜಾತಿಯಾಗಿ ಪ್ರತಿಬಿಂಬಿಸುತ್ತಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಜನರ ಸಮೂಹವೇ ಅಧಿಕಾರಕ್ಕೆ ಬರುತ್ತಿರುವುದು. ಹಾಗಾಗಿ ಬ್ರಾಹ್ಮಣತ್ವ ಜನರು ಬ್ರಾಹ್ಮಣರಾಗಿ ಗುರುತಿಸಿಕೊಳ್ಳಬೇಕು. ಧರ್ಮ ಉಳಿಯಲು ನಾವು ಏನು ಮಾಡಬೇಕು, ಮಾನವೀಯ ಮೌಲ್ಯಗಳನ್ನು ಹೇಗೆ ಕಟ್ಟಬೇಕು ಎಂಬ ಸಾರಾಂಶವನ್ನು ಸಾರುವ ಈ ಕಾರ್ಯಕ್ರಮವೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸುವರ್ಣ ಸಂಭ್ರಮ. ನಮಸ್ತೆ ಸರ್. ನಮಸ್ಕಾರ. ನಾನು ಶ್ರೀವಿಕ್ ನ್ಯೂಸಿಂದ ಬರ್ತಾ ಇದ್ದೀನಿ. ನಿಮಗೆ ನಮ್ಮ ಶ್ರೀವಿಕ್ ನ್ಯೂಸ್ಗೆ ಆಧಾರದ ಸ್ವಾಗತ. ನಮ್ಮ ಜೊತೆ ಅಖಿಲ ಕರ್ನಾಟಕದ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾದ ಡಿ ವಿ ರಾಜೇಂದ್ರ ಪ್ರಸಾದ್ ಅವರು ಇದ್ದಾರೆ. 50 ವರ್ಷದ ಸುವರ್ಣ ಸಂಭ್ರಮದಲ್ಲಿ ಇವರು ಅಖಿಲ ಭಾರತ ಸಮ್ಮೇಳನ ಆಯೋಜಿಸಿದ್ದಾರೆ. ಅವರಿಂದ ಈ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಯೋಣ ಬನ್ನಿ. ನಮಸ್ತೆ ಸರ್. ನೀವು ಈ ತ್ರಿವಸ್ತ ಬ್ರಾಹ್ಮಣರನ್ನು ಸೇರಿಸ್ತಾ ಇದ್ದಾರಲ್ಲ, ಇದು ನಿಮಗೆ ಕಷ್ಟ ಆಗಲಿಲ್ವಾ? ಯಾಕಂದರೆ ಬ್ರಾಹ್ಮಣರು ಒಂದು ಸೇರಿಸೋದಂತ ಒಂದು ಸಮುದ್ರದಲ್ಲಿ ನೀರು ಸೇರಿಸುವಂಥ ರೀತಿ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಖಿಲ ಕರ್ನಾಟಕ ಬ್ರಾಹ್ಮಣ ಸ್ಥಾಪನೆಯಾಗಿ 1974 ಇಸ್ವಿ, ಅಲ್ಲಿಂದ 2024 50 ವರ್ಷಗಳನ್ನು ಕಂಡಿದೆ. ಈ ದಿವಸ ಜನವರಿ 18, 19 ಅರಮನೆಯ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ಸುವರ್ಣ ಸಂಭ್ರಮವನ್ನು ನಾವೆಲ್ಲ ಆಚರಿಸ್ತಾ ಮಾಡ್ತಿದ್ದೀವಿ. ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ 1974 ಸ್ಥಾಪನೆಯಾದ್ರಿಂದ ಇದು ಶ್ರೀಮಸ್ಥರು ಸೇರಿ ಇದು ಸಂಘ ಸ್ಥಾಪನೆ ಮಾಡಿರೋದು. ಅದರಿಂದ ಇದರಲ್ಲಿ ಯಾವುದೇ ಥರದ ಈ ಜಾತಿ ಈ ಉಪ ಪಂಗಡಗಳ ಬಗ್ಗೆ ಯಾರೂ ಇದರಲ್ಲಿ ವೈಷಮ್ಯ ಇರೋದಿಲ್ಲ. ಸರಿ ಸರ್. ಇದು ಇತಿಹಾಸ ಯಾವ ರೀತಿ, ಈ ಅಖಿಲ ಬ್ರಾಹ್ಮಣ ಮಹಾಸಭಾ ಯಾವ ರೀತಿ ಪ್ರಾರಂಭ ಆಯಿತು? 1974 ಮಾರ್ಚ್ 2ನೇವರು ಅಧ್ಯಕ್ಷತೆಯಲ್ಲಿ ಇದು ಪ್ರಾರಂಭವಾಯಿತು. ಈಗ ಅಶೋಕ್ ಹಾರನಹಳ್ಳಿ ಸುಮಾರು 50 ವರ್ಷ 50 ವಸಂತಗಳನ್ನು ಕಂಡಿದೆ. ಈ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಧ್ಯೇಯಘೋಷ ಸಂಸ್ಕಾರ, ಸಂಘಟನೆ, ಸ್ವಾವಲಂಬನೆ, ಈ ಮೂರು ಈ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ವೇದವಾಕ್ಯ. ಇದರ ಪ್ರಕಾರನೇ ಇವತ್ತಿನ ದಿವಸ ಅಶೋಕ್ ಹಾರನಹಳ್ಳಿಯವರು ಅಧ್ಯಕ್ಷರಾದ ಮೇಲೆ 2021 ಇಸ್ವಿನಲ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷರಾದ ಮೇಲೆ ಈ ಮೂರಕ್ಕೂ ಕೂಡ ಅವರು ಭಾಳ ಒತ್ತು ಕೊಟ್ಟಿದ್ದಾರೆ, ಭಾಳ ಸಂಘಟನೆ ಮಾಡಿದ್ದಾರೆ. ಅವರು ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಧ್ಯಕ್ಷರಾದ ಮೇಲೆ 42,000 ಬರೀ ಸದಸ್ಯತ್ವ ಇತ್ತು. ಇವತ್ತು 75,000ಕ್ಕೂ ಹೆಚ್ಚು ಸದಸ್ಯರಾಗಿದ್ದಾರೆ. ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ, ಸಂಸ್ಕಾರಕ್ಕೆ ಒತ್ತು ಕೊಟ್ಟಿದ್ದಾರೆ, ಸ್ವಾವಲಂಬನೆಗೆ ಒತ್ತು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಸುಮಾರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಯಿಂದ 600 ಜನಕ್ಕೂ ಹೆಚ್ಚು ವಿಧವಾವಾಸನ, ಮಹಾಶಾಸನ ಮತ್ತು ವೃದ್ಧಾಪ್ಯವಾಸನ ಪ್ರತಿ ತಿಂಗಳು ಕೂಡ ಹೋಗ್ತಾ ಇದೆ. ಸರ್, ಈ ಕಾರ್ಯಕ್ರಮ ಕೇವಲ ಬ್ರಾಹ್ಮಣರ ಕಾರ್ಯಕ್ರಮ ಥರ ಕಾಣಿಸಲ್ಲ, ಒಂದು ಧರ್ಮವನ್ನು ಮೀರಿರುವಂಥ ಒಂದು ಕಾರ್ಯಕ್ರಮ ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ಈಗ ಯಾಕಂದರೆ ಬಂದಿರೋಂಥ ಪೀಠ ಗುರುಗಳಾಗಲಿ ಹೇಳಿರುವಂಥ ಮಾತು ಕೇಳಿದ್ರೆ ಧರ್ಮವನ್ನು ಮೀರಿರುವಂಥ ಮಾತುಗಳು ಇತ್ತು. ಸೊ ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಏನು ಹೇಳ್ತೀರಾ ಸರ್? ಏನು ಈ ಸಮ್ಮೇಳನದಲ್ಲಿ 16 ಯತಿವರ್ಯರು ಭಾಗವಹಿಸಿದ್ದಾರೆ. ಅವರು ಕೊಟ್ಟಿರೋ ಒಂದು ಸಂದೇಶ ವಿಶ್ವ ಕಲ್ಯಾಣಕ್ಕೆ ಒಂದು ಮಾದರಿಯಾಗುತ್ತೆ. ಇದು ನಮ್ಮ ಬ್ರಾಹ್ಮಣರಿಂದಲೇ ಸನಾತನ ಧರ್ಮ ಇವತ್ತಿನ ದಿವಸ ಉಳಿದಿರೋದು, ಬ್ರಾಹ್ಮಣರಿಂದಲೇ ಸನಾತನ ಧರ್ಮ ಇರೋದು. ಅದಕ್ಕೋಸ್ಕರ ಎಲ್ಲ ಯತಿಗಳು ಕೂಡ ಇದು ಒಂದೇ ವೇದಿಕೆಯಲ್ಲಿ ಬಂದು ವಿಶ್ವಕ್ಕೆ ಕಲ್ಯಾಣ ಆಗುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಸರ್, ಇಂಥ ಸಮ್ಮೇಳನ ಯುವ ಪೀಳಿಗೆಗೆ ಏನಂತ ಸಂದೇಶವನ್ನು ನೀಡುತ್ತೆ, ಅಥವಾ ಯಾವ ರೀತಿ ಯುವ ಪೀಳಿಗೆಗೆ ಮುಂದಿನ ನಮ್ಮ ಸನಾತನ ಸಂಸ್ಕೃತಿಯನ್ನು ಮುಂದುವರಿಸ್ಬೋದು ಅಂತ ಹೇಳ್ತೀರಾ? ಹೌದು, ನಿಜವಾಗ ಖಂಡಿತವಾಗಿ ಅವ್ರು ಕೊಡೋ ಸಂದೇಶನೇ ಅಷ್ಟು. ಇವತ್ತಿನ ದಿವಸ ಎಲ್ಲೆಲ್ಲೂ ನಮ್ಮ
ನಮ್ಮ ಹಿಂದೂ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರನೇ ಇವರು ಸಂದೇಶ ಕೊಟ್ಟು ನಾವು ಹಿಂದೂ ಧರ್ಮನ ಆಮೇಲೆ ನಮ್ಮ ಸನಾತನ ಧರ್ಮನ ಉಳಿಸಬೇಕು ಅಂತಲೇ ಎಲ್ಲರೂ ಸಂದೇಶ ಕೊಟ್ಟೋದ್ರು. ಈ ಬ್ರಾಹ್ಮಣರ ಕಲ್ಯಾಣಕ್ಕಾಗಿ ನೀವು ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀರಾ? ನೋಡಿ, ಸುಮಾರು 5-6-7-8 ವರ್ಷಗಳ ಕಡೆ ಒಂದು ಸಮ್ಮೇಳನ ಆಯಿತು ಬೆಂಗಳೂರಿನಲ್ಲಿ. ಅವತ್ತಿನ ದಿವಸ ಮುಖ್ಯಮಂತ್ರಿಗಳಿಗೆ ಒಂದು ಅಹವಾಲು ಕೊಟ್ಟರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಯಿಂದ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಾಡಬೇಕು ಅಂತ. ಇವತ್ತಿನ ದಿವಸ ಏನು ಕುಮಾರಸ್ವಾಮಿ ಅವರ ಒಂದು ಕೋಯಲೇಷನ್ ಗೌರ್ಮೆಂಟ್ ಇತ್ತು, ಅವತ್ತಿನ ದಿವಸ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಯಿತು. ಸುಮಾರು 25 ಕೋಟಿಗಳ ಅನುದಾನ ಕೊಟ್ಟು ಸುಮಾರು ಈ 3 ವರ್ಷದಲ್ಲಿ 14,000 ಜನಕ್ಕೆ ಸ್ಕಾಲರ್ಶಿಪ್ ಆಯಿತು. ಸುಮಾರು 15,000 ರೂಪಾಯಿ ಪ್ರತಿ ವಿದ್ಯಾರ್ಥಿಗೂ ಆಯಿತು. ಹಸುಗಳ ಯೋಜನೆ ಬಂತು, ಮನೆಗಳ ಯೋಜನೆ ಬಂತು. ಒಂದೊಂದು ಯೋಜನೆ ಕೂಡ ಈ ಕರ್ನಾಟಕ ಸರ್ಕಾರದಿಂದ ಏನು ಸವಲತ್ತು ಕೊಡ್ತು 25 ಕೋಟಿ, ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ವಿದ್ಯಾರ್ಥಿ ವೇತನ ತಲುಪಿದೆ. ಬ್ರಾಹ್ಮಣರು ಎಷ್ಟೋ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ, ಅಂಥವ್ರನ್ನ ಮೇಲೆತ್ತಲ್ಲಿ ಈ AKBMS ಯಾವ ರೀತಿ ಶ್ರಮ ಪಡ್ತಾ ಇದೆ ನೋಡಿ. ಇವತ್ತಿನ ಸಮ್ಮೇಳನ ಆಯೋಜನೆ ಆಗಿದೆಯಲ್ಲ, ವಿಪ್ರೋ ವಾಣಿಜ್ಯ ಮೇಳ ಮಾಡ್ತು. ಸುಮಾರು 20-25 ಸಾಫ್ಟ್ವೇರ್ ಕಂಪ್ನಿಗಳು ಭಾಗವಹಿಸಿ ಸುಮಾರು ಸಾವಿರಾರು ಜನಕ್ಕೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ಸಮ್ಮೇಳನದಲ್ಲಿ ನಮ್ಮ ಯಾರು ಪಾವರ್ಟಿ ಲೈನ್ ಒಳಗಡೆ ಇದ್ದಾರೋ ಅವರಿಗೆ ಮನೆ ಕಟ್ಟೋದಕ್ಕೆ ಸುಮಾರು 1 ಕೋಟಿ ರೂಪಾಯಿ ಮೀಸಲಿ 1 ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಪ್ರತಿಯೊಬ್ಬರಿಗೂ 5-5 ಲಕ್ಷ ರೂಪಾಯಿ ಕಡುಬಡವರಿಗೆ, ಏನು ಹಳ್ಳಿನಲ್ಲಿ ಕಡುಬಡವರು ಇರ್ತಾರಲ್ಲ ಅವ್ರ ಮನೆ ಕಟ್ಟೋದಕ್ಕೆ 5-5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅಶೋಕ್ ಕಾರನಾಳಿ ಇವತ್ತು ಘೋಷಣೆ ಮಾಡಿದ್ದಾರೆ.